ನೆಲಮಂಗಲದ ಜಕ್ಕಸಂದ್ರದಲ್ಲಿ ನೀರಿಗೆ ಅಭಾವ ಉಂಟಾಗಿದೆ. ಹಾಗಾಗಿ ನಗರಸಭೆ ಕಾರ್ಯಾಲಯಕ್ಕೆ ಮಹಿಳೆಯರು ಮುತ್ತಿಗೆ ಹಾಕಿದ್ದಾರೆ. ನೆಲಮಂಗಲದ ಜಕ್ಕಸಂದ್ರದಲ್ಲಿ ನೀರಿಗೆ ಅಭಾವ ಉಂಟಾಗಿದೆ. ಮಹಿಳೆಯರೆಲ್ಲರೂ ಕೂಡ ಸೇರ್ಕೊಂಡು ನಗರಸಭೆ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿರುವಂತದ್ದು. ಬಿಂದಿಗೆ ಹಿಡ್ಕೊಂಡು ಬಡಾವಣೆ ಮಹಿಳೆಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಾಟರ್ ಮೆನ್ ಹೂವಿನ ಹಾರ ಹಾಕಿ ಕೈ ಮುಗಿದು ಬಡಾವಣೆಯ ಜನರು ಹಿಂದುಳಿದ ವರ್ಗದ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಕುಡಿಯೋ ನೀರು, ಚರಂಡಿ, ಸಮರ್ಪಕ ರಸ್ತೆಗಳಿಲ್ಲ. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇನ್ನು ನ್ಯಾಯಬೆಲೆ ಅಂಗಡಿ ಸ್ಥಳಾಂತರಕ್ಕಾಗಿ ತಾಲೂಕಿನ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಜಕ್ಕಸಂದ್ರ ಶಿವನಗರದಲ್ಲಿ ಸುಮಾರು 400ರಿಂದ 450 ಕುಟುಂಬಗಳಿದೆ. ಮೂಲಭೂತ ಸೌಕರ್ಯಗಳ ಕೊರತೆಗಳು ಅಷ್ಟೇ ಹೆಚ್ಚಾಗಿದೆ. ಹಾಗಾಗಿ ನೆಲಮಂಗಲದ ಜಕ್ಕಸಂದ್ರದಲ್ಲಿ ಮಹಿಳೆಯರು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಕೊಡಗಳನ್ನ ಹಿಡ್ಕೊಂಡು. ಹಾಗೆ ನೋಡ್ತಾ ಹೋದಾಗ ನೀರಿನ ಸಮಸ್ಯೆಯ ಜೊತೆಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ, ವ್ಯವಸ್ಥೆಯ ಕೊರತೆ ಉಂಟಾಗಿರುವಂತದ್ದು. ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಪರದಾಡ್ತಿದ್ದೀವಿ ನಾವು. ನ್ಯಾಯ ಸಿಗಬೇಕು ಇದಕ್ಕೆ. ಕುಡಿಯೋ ನೀರಾಗಿರ್ಬೋದು, ಚರಂಡಿ, ಸಮರ್ಪಕವಾಗಿಂತ ರಸ್ತೆಗಳಿಲ್ಲ. ಈ ರೀತಿಯಾಗಿ ಸಾಕಷ್ಟು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಜಕ್ಕಸಂದ್ರ ಶಿವನಗರದಲ್ಲಿ ಇರುವಂತಹ ಕುಟುಂಬಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆಯನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. 400ರಿಂದ 450 ಕುಟುಂಬಗಳು ಅಲ್ಲಿ ವಾಸ ಮಾಡ್ತಾ ಇದೆ. ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ, ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಸರಿಯಾಗಿ ನೀರಿನ ವ್ಯವಸ್ಥೆ ಜೊತೆಗೆ ಯಾವುದೇ ರೀತಿಯಾದಂತಹ ರಸ್ತೆ ಆಗ್ಲಿ, ಚರಂಡಿ ವ್ಯವಸ್ಥೆಗಳನ್ನಾಗ್ಲಿ ಮಾಡ್ತಾ ಇಲ್ಲ. 400ರಿಂದ 450 ಕುಟುಂಬಗಳಿರುವಂತಹ ಬಡಾವಣೆಗಳು ಏನ್ ಮಾಡಿದ್ವಿ ನಾವು, ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇಲ್ಲಿನ ರಸ್ತೆಗಳಾಗಿರ್ಬಹುದು, ಸರಿಯಾಗಿ ಬಡಾವಣೆಗೆ ಹೋಗಿ ಬಂದು ವಾಪಸ್ ಆಗುವಂತಹ ಯಾವುದೇ ರೀತಿಯಾದಂತಹ ರಸ್ತೆಯ ವ್ಯವಸ್ಥೆ ಇಲ್ಲ. ಅಧಿಕಾರಿಗಳಿಗೆ ಕೇಳಿದ್ರೆ ಸಮಸ್ಯೆ ಪರಿಹಾರಕ್ಕೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಹಾಗಾಗಿ ಪ್ರತಿಭಟನೆಯ ಮೂಲಕ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಅಲ್ಲಿನ ಬಡಾವಣೆಯ ಜನತೆ ಮಾಡ್ತಾ ಇರುವಂತದ್ದು. ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ. ರಾಘವೇಂದ್ರ, ಸಾಕಷ್ಟು ಸಮಸ್ಯೆಗಳ ಸರಮಾಲೆ ಇರುವಂತದ್ದು ಇಲ್ಲಿನ ಬಡಾವಣೆಯ ಜನತೆಗೆ. ಆದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ? ಖಂಡಿತ ಏನು ಅಂತಂದ್ರೆ ಬೇಸಿಗೆಗಾಲ ಆಗಿರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಎದುರಾಗಿರುವಂತದ್ದು. ನೆಲಮಂಗಲ ನಗರದ ಏನ್ ಜಕ್ಕಸಂದ್ರ ಗ್ರಾಮ ಏನಿದೆ ಮತ್ತೆ ಕಾಲೋನಿ ಏನಿದೆ, ಕಾಲೋನಿ ಜನಗಳದ್ದು ಈಗಾಗಲೇ ಹಿಂದುಳಿದ ವರ್ಗದ ಕೇರಿ ಅಂತ ಹೇಳ್ಬಿಟ್ಟು ಕಡೆಗಣನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಸರಿಯಾದ ಸ್ವಚ್ಛತೆ ಇಲ್ಲ, ಚರಂಡಿ, ಒಳಚರಂಡಿ ವ್ಯವಸ್ಥೆ ಇಲ್ಲ, ರಸ್ತೆಗಳಿಲ್ಲ. ಅಲ್ಲದೆ ನೀರಿನ ಅಭಾವ ಕಳೆದ 3-4 ತಿಂಗಳಿಂದ ಸತತವಾಗಿ ಸಮಸ್ಯೆ ಎದುರಾಗ್ತಿದ್ರು. ಸ್ಥಳೀಯರು ಬಹಳ ಹಾಹಾಕಾರ ಇದೆ ಸ್ಥಳೀಯರಿಗೆ. ಇದರಿಂದ ನಗರಸಭೆ ಅಧಿಕಾರಿಗಳು ಎಲ್ಲೋ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರೀತಿ ಬಿಂಗೇನ್ ಹಿಡಿದು ಕಚೇರಿಗೆ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿದ್ರು. ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಾದಂತ ಇರ್ಬೋದು ಮತ್ತೆ ಆಯುಕ್ತರು ಏನಿದ್ದಾರೆ ಅವರು ಈಗಾಗಲೇ ಒಂದು ಬೋರ್ವೆಲ್ ವಾಹನವನ್ನ ಸ್ಥಳಕ್ಕೆ ಕಳಿಸಿ ಅಲ್ಲೊಂದು ಬೋರ್ವೆಲ್ ಕೊಡಿಸೋ ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮಸ್ಥರ ಮುಂದೆ ಆಶ್ವಾಸನೆಯನ್ನು ಕೊಟ್ಟಿರುವಂತದ್ದು. ಸುಗನಿಯ ಧನ್ಯವಾದ ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಆಯ್ತು